ಉತ್ತರ ಕರ್ನಾಟಕದ ಕನಸುಗಾರ ದಿವಂಗತ ಉಮೇಶಣ್ಣ ಕತ್ತಿಯವರ ಮೇಲೆ ಪ್ರೊಫೆಸರ್ ಮಾಳಿಯವರ ರಚಿಸಿದಂಥ ಈ ಗ್ರಂಥದ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ತಾನೇ ಸಭೆಯಿಂದ ನಿರ್ಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭೆಯ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೆಂಗ ಉಮೇಶ್ ಕತ್ತಿಯವರಿಗೆ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಹೆಸರದ ಹಂಗ ಜಿಲ್ಲೆಯ ಕೆಲಸಗಾರ ಅಂತಕ್ಕಂಥ ಹೆಸರು ಹೊಂದಿರತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರೆ, ಹಾಗೇ ಈಗ ತಾನೇ ಈ ಸಭೆಯಲ್ಲಿ ಆಗಮಿಸಿದಂಥ ಕರ್ನಾಟಕದ ಹಿಂದೂ ಹೃದಯ ಸಾಮ್ರಾಟ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ, ಜಿಲ್ಲೆಯ ಮತ್ತೊಬ್ಬ ಹಿರಿಯ ರಾಜಕಾರಣಿ ನೇರ ನಡೆನುಡಿಗೆ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಪಟ್ಟಣ್ರವರೇ, ಉಮೇಶ್ ಕತ್ತಿಯವರ ಅತ್ಯಂತ ಆತ್ಮೀಯ ಸಹೋದರರು, ಸಹಕಾರಿ ರಂಗದ ನೇತಾರರು, ಹಿಂದಿನ ಸಂಸದರಾದಂಥ ರಮೇಶಣ್ಣ ಕತ್ತಿಯವರೇ, ಉಮೇಶ್ ಕತ್ತಿಯವರ ಸುಪುತ್ರರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರೇ, ಈ ಭಾಗದ ಇನ್ನೊಬ್ಬ ಹಿರಿಯ ರಾಜಕಾರಣಿ ಎ ಬಿ ಪಾಟೀಲ್ರು ಇವತ್ತು ಈ ಸಭೆಯೊಳಗೆ ಇರಬೇಕಾಗಿತ್ತು, ಅವರ ಅನಾರೋಗ್ಯದ ಕಾರಣ ಬಂದಿಲ್ಲ, ಅವರು ಸುಪುತ್ರ ಬಂದಿದ್ದಾರೆ ವಿನಯ್ ಪಾಟೀಲ್ರವರೇ, ಮತ್ತೊಬ್ಬ ಮಾಜಿ ಸಂಸದರು ಆತ್ಮೀಯರಾದಂಥ ಶಿವಕುಮಾರ್ ಉದಾಸಿ ಅವರೇ, ಅಭಯ್ ಪಾಟೀಲ್ ಅವರೇ, ದುರ್ಯೋಧನ ಐವಳಿ ಅವರೇ, ಗಣೇಶ್ ಹುಕ್ಕೇರಿಯವರೇ, ಹನುಮಂತ್ ನಿರಾಣಿ ಅವರೇ, ವಿಠಲ್ ಹಲಗೇಕರ್ ಅವರೇ, ಸಂಜಯ್ ಪಾಟೀಲ್ರೇ, ಅನಿಲ್ ಬೆನ್ಕೆ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾಳಷ್ಟು ಜನ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರೆ ಮತ್ತು ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚು ಮಾಡಿರ್ತಕ್ಕಂಥ ದಿವಂಗತ ಉಮೇಶಣ್ಣ ಕತ್ತಿ ಅವರ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಬಹುಶಃ ಒಂದು ಅಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ಅಂತ ನಾನು ಭಾವಿಸ್ತೇನೆ. ದಿವಂಗತ ಉಮೇಶಣ್ಣ ಕತ್ತಿಯವರು ತಂದೆಯವರ ಆ ಸ್ಥಾನವನ್ನು ತುಂಬಲಿಕ್ಕೆ ಇಡೀ ಕ್ಷೇತ್ರದ ಹಿರಿಯರೆಲ್ಲ ಸೇರಿ ನನಗೆ ಹೇಳ್ತಿದ್ರು ಅವರು ಆವಾಗ ನಾ ಕೂಡಿದಾಗ, ನನಗಿದರ ಇಂಟ್ರೆಸ್ಟೇ ಇರಲಿಲ್ಲ, ನಾನು ಜಿನ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕೊಂಡು ಅಡ್ಡಾಡ್ಬೇಕನ್ನವ, ನನಗೆ ಜುಬ್ಬಾ ಪೈಜಾಮ ಹಾಕಿ ಟೊಪ್ಪಿಗೆ ಹಾಕಿ ನಮ್ಮ ತಾಲೂಕಿನೆಲ್ಲ ಹಿರಿಯರು ನನ್ನನ್ನು ಈ ಎಲೆಕ್ಷನ್ ನಿಲ್ಲಿಸಿರು ಅಂಥೇಳಿ ಅವ್ರು ನೆನಪು ಮಾಡ್ಕೋತಿದ್ರು ನಾವು ಆವಾಗ ಸೇರಿದಾಗ. ಯಾವತ್ತೂ ಅವರು ರಾಜಕಾರಣಕ್ಕೆ ಬಂದರು, ಬಂದ ನಂತರ ಸುಮಾರು 40 ವರ್ಷಗಳ ಕಾಲ 8 ಬಾರಿ ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಅವರು ಎದುರಿಸಿದ್ದಾರೆ. ಪರಿಸ್ಥಿತಿ ಹೆಂಗಿತ್ತಂದ್ರೆ ಅವರಾಗೇನು ಪಕ್ಷ ಬದಲು ಮಾಡಲಿಲ್ಲ, ನಾನು ಅಧ್ಯಯನ ಮಾಡಿದಂಗೆ ರಾಜ್ಯದ ರಾಜಕೀಯ ಬದಲಾವಣೆಯೊಳಗೆ ಅನೇಕ ಘಟನಾವಳಿಗಳು ನಡೆದು ಪಕ್ಷ ಬದಲಾವಣೆ ಮಾಡುವಂಥ ಸಂದರ್ಭ ಬಂತು ಅವರಿಗೆ. ಯಾವ ಜನತಾದಳದಿಂದ ಜನತಾ ಪಕ್ಷದಿಂದ ಅಂತ ಕಾಣಿಸ್ತದೆ, ಮೊದಲನೇ ಚುನಾವಣೆ ಜನತಾ ಪಕ್ಷದಿಂದ ಅವ್ರು ಗೆದ್ದು ಬಂದಿದ್ರು, ಅದಾದಮೇಲೆ ಜನತಾ ಪಕ್ಷ ಹೋಗಿ ಜನತಾ ದಳ ಆಯಿತು, ಅವಾಗೂ ಗೆದ್ದು ಬಂದರು, ಸಂಯುಕ್ತ ಜನತಾ ದಳ ಆಯಿತು, ಅವಾಗೂ ಅವ್ರು ಗೆದ್ದು ಬಂದರು, ಆಮೇಲೆ ಅವರು JDSನಿಂದನೂ ಗೆದ್ದು ಬಂದರು, BJPಯಿಂದನೂ ಗೆದ್ದು ಬಂದರು. ನನಗೆ ಆಶ್ಚರ್ಯ ಆಗೋದೇನೆಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಚಿನ್ನ ಇಟ್ಕೊಂಡು ಚುನಾವಣೆ ಗೆಲ್ಲೋದು ಭಾಳ ಕಠಿಣದ.
ಆದ್ರೆ ಅವರು ಬಹಳಷ್ಟು ಚುನಾವಣೆ ಎದುರಿಸಿದಾಗ ಪ್ರತಿ ಸಲ ಅವ್ರ ಚಿಹ್ನೆ ಬದಲಾಗ್ತಿತ್ತು. ಆದ್ರೆ ಈ ಕ್ಷೇತ್ರ ಜನ ಚಿಹ್ನೆ ನೋಡ್ಲಿಲ್ಲ, ವ್ಯಕ್ತಿಯನ್ನು ನೋಡಿ ಗೆಲ್ಲಿಸಿಕೊಟ್ರು ಅನ್ನುವಂಥದ್ದು ಬಹಳ ಮುಖ್ಯದ. ಅಂದ್ರೆ ಆ ವ್ಯಕ್ತಿಯಲ್ಲಿ ಆ ಶಕ್ತಿಯನ್ನ ಕಂಡಿದ್ರು ಜನ. ಅದ್ರ ಲೀಡರ್ಶಿಪ್ ಇವತ್ತು ಹೆಂಗೆ ಡೆವಲಪ್ ಆಕೈತೆ ಅಂದ್ರೆ ಅವರು ಜನರ ಮಧ್ಯೆ ಹರಡಿದಂಥ ಒಬ್ಬ ನಿಜವಾದ ಜನನಾಯಕ ಅವರು. ಆದ್ರೆ ಈಗ ನೋಡಾತು ನಾವು ಜನನಾಯಕರು ಯಾರಂತೇಳಿ. ಈಗ ಪೋಸ್ಟರ್ದಾಗ ಜನನಾಯಕರು ಹುಟ್ಟಾತಾರ. ಯಾವುದರ ಜಾತ್ರೆಯಾಗ ಪೋಸ್ಟರ್ ಕಟ್ಕೋದು, ಯಾವುದರ ಹಬ್ಬದಾಗ ಜಾತ್ರೆ ಪೋಸ್ಟರ್ ಕಟ್ಕೋದು, ಇಲ್ಲಾಂದ್ರೆ ಯಾರ್ದಾರ ಲೀಡರ್ ಕೆಳಗೆ ಪೋಸ್ಟರ್ ಕಟ್ಕೊಂಡು ನಾವು ಜನನಾಯಕರಾಗಬೇಕಂತೇಳಿ ಭಾಳ ಜನ ನೋಡ್ತಾ ಇರ್ತೀವಿ ನಾವು. ಅಂಥ ಜನರಿಗೆ ದಿವಂಗತ ಉಮೇಶಣ್ಣ ಕತ್ತಿಯವರು ಮಾದರಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಇಷ್ಟೆಲ್ಲ ಪಕ್ಷಗಳ ಜೊತೆಗೆ ಸ್ಪರ್ಧೆ ಮಾಡಿ ಗೆದ್ದು ಕೇವಲ ಅಷ್ಟಕ್ಕೆ ನಿಲ್ಲಿಲ್ಲ. ಅವರು ರಾಜ್ಯದ ಹಲವಾರು ಸಚಿವ ಹುದ್ದೆಯನ್ನು ಅವರು ಹೊಂದಿದ್ರು. ನನಗೆ ಭಾಳ ಅಭಿಮಾನದಿಂದ ಹೇಳುವಂಥ ಒಂದು ಸಂಗತಿ ಅಂತಂದ್ರೆ ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವ್ರು. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಒಟ್ಟು ಬಜೆಟ್ ಮಂಡನೆ ಮಾಡ್ತಿದ್ರು ಎಲ್ಲ ಕಡೆ. ಅದರ ಮೊದಲನೇ ಬಾರಿ ಕೃಷಿ ಬಜೆಟ್ ಅನ್ನು ಮಂಡಿಸಿದಂಥ ಕೀರ್ತಿ ದಿವಂಗತ ಉಮೇಶಣ್ಣ ಕತ್ತಿಯವ್ರಿಗೆ ಸಲ್ತದ. ಅಂದ್ರೆ ರೈತರಿಗಾಗಿ ಸಪ್ರೇಟ್ ಬಜೆಟ್ ಮಂಡನೆ ಮಾಡಿದಂಥ ಕೀರ್ತಿ. ಹೀಗಾಗಿ ರೈತ ಪರವಾದಂಥ ಅವರ ನಿಲುವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅವ್ರ ವ್ಯಕ್ತಿತ್ವ ಹೆಂಗಿತ್ತಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕೇವಲ ರಾಜಕಾರಣಿಯಾಗಿ ನೋಡೋಕ್ಕಾಗೋದಿಲ್ಲ ಉಮೇಶಣ್ಣ ಕತ್ತಿಯವ್ರನ್ನ. ಅವರು ಕುಟುಂಬದ ಜೊತೆ ಇಷ್ಟು ಅನ್ಯೋನ್ಯ ಇದ್ರಲ್ಲ. ನಾನು ಭಾಳಷ್ಟು ಸಲ ಹೋದ ನೋಡ್ತಿದ್ದೆ ಮನೆಯೊಳಗೆ. ಮೊಮ್ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇದ್ರು ಅವರು. ಈಗ ಮೊಮ್ಮಗ ಇಲ್ಲಿ ಭಾಷಣ ಮಾಡಿದ್ರೆ ನಾನು ನೋಡಿದೆ. ಭಾಳ ಅತ್ಯಂತ ಪ್ರೀತಿಯಿಂದ ಮೊಮ್ಮಕ್ಕಳನ್ನೆಲ್ಲ ಆಡಿಸೋದು ಮಾಡೋದು. ಯಾರು ಬೇಕಾದವ್ರು ಬರಲಿ, ಬೇಕಾದಂಥ ದೊಡ್ಡ ಲೀಡರ್ ಬರಲಿ, ಕುಟುಂಬದ ಜೊತೆ ಕೂಡ ಭಾಳ ಒಳ್ಳೆಯ ಒಡನಾಟ ಇತ್ತು. ಅವರು ಒಬ್ಬ ಕುಟುಂಬದ ಯಜಮಾನಾಗಿ ಮತ್ತು ಕೃಷಿ ಕುಟುಂಬದಿಂದ ಬಂದಿದ್ದರಿಂದ ನಾನು ಭಾಳಷ್ಟು ಸಲ ಅವ್ರನ್ನ ಭೇಟಿಯಾಗಕ್ಕೆ ಬಂದಾಗ ಬೆಳಿಗ್ಗೆ ಅವ್ರು ಹೇಳ್ತಿದ್ರು, ನಡಿ ಹೊಲಕ್ಕೆ ಹೋಗೋಣ, ಅಲ್ಲೇ ಮಾತಾಡೋಣ ಅಂತೇಳಿ. ಹೊಲಕ್ಕೆ ಕರ್ಕೊಂಡು ಹೋಗೋದೊಂದು ಇದಿತ್ತು ಅವ್ರಿಗೆ. ನಾನು ಕೇಳ್ತಿದ್ದೆ ಅವ್ರು, ನೀವು ಈ ದೊಡ್ಡ ಹುದ್ದೆಗೆ ಬಂದ ಮೇಲೆ ಇದನ್ನೆಲ್ಲ ಹೆಂಗೆ ಸಂಭಾಳಿಸ್ತೀರಿ ಅಂತೇಳಿ. ಅವ್ರು ಹೇಳ್ತಿದ್ರು, ಇಲ್ಲ ಮೊದಲ ನಮ್ಮದು ಕೃಷಿ ಅದ, ನಾವು ಕೃಷಿಯನ್ನು ಬಿಟ್ಟು ಅಂದ್ರೆ ಆ ಗ್ಯಾಪ್ ಆಕೈತೆ, ಅಂದ್ರೆ ಆ ಕನೆಕ್ಷನ್ ಕಟ್ ಮಾಡ್ಕೋಬಾರ್ದು, ನಾವು ಒಕ್ಕಲ್ತನ ನೋಡ್ಲೇಬೇಕಂತೇಳಿ ಮಂತ್ರಿ ಇದ್ದಾಗೂ ಸಹಿತ ಪ್ರತಿನಿತ್ಯ ಹೊಲಕ್ಕೆ ಹೋಗುವಂಥದ್ದು. ಈ ಅರಿಶಿನ ಯಾಕೆ ಹೆಚ್ಚು ಬೆಳೆದಿಲ್ಲ, ಈ ಕಬ್ಬು ಯಾಕೆ ಹೆಚ್ಚು ಬೆಳೆದಿಲ್ಲ, ಇದಕ್ಕೆ ಔಷಧ ಹೊಡೆದಿರಲು, ಇದಕ್ಕೆ ನೀರು ಹಾಕಿರಲು, ಗೊಬ್ಬರ ಹಾಕಿರಲು, ಆ ಹೊಲ್ದಾನವ್ರನ್ನ ಹಿಂಗೆ ತಿರುಗಾಡ್ತಿದ್ರಲ್ಲ ನೋಡ್ತಿದ್ದೆ. ಭಾಳ ಆಶ್ಚರ್ಯ ಆಕಿತ್ತು ನನಗೆ. ಅಂದ್ರೆ ಆ ಕನೆಕ್ಷನ್, ಆ ಬೇರ್ ಕಟ್ ಮಾಡ್ಕೋಬಿಟ್ರಿ ಕೆಲವರು. ಕೃಷಿ ಕುಟುಂಬದಿಂದ ನಾ ಬಂದೇನೆ ಅನ್ನುವಂಥದ್ದು. ಒಬ್ಬ ಕೃಷಿಕನಾಗಿ, ಒಬ್ಬ ಕುಟುಂಬದ ಯಜಮಾನಾಗಿ, ಒಬ್ಬ ಕೃಷಿಕನಾಗಿ ಕೇವಲ ಅದಷ್ಟೇ ಅಲ್ಲ, ಅನೇಕ ಉದ್ಯಮಗಳನ್ನು ಕಟ್ಟಿದ್ರು ಅವರು. ಆ ಉದ್ಯಮಗಳನ್ನು ಕಟ್ಟಿದಂಥ ಸಂದರ್ಭದೊಳಗೆ ನಾ ಕೇಳ್ತಾ ಇದ್ದೆ, ಬಿಡ್ರಿ ಹುಡುಗರು ಬಂದಾರ ನೋಡ್ತಾರೆ, ಎಲ್ಲ ದೊಡ್ಡವ್ರದಾರ, ನೀವು ಯಾಕೆ ಸುಳ್ಳು ಅವ್ರಿಗೆ ಬಿಡುದಿಲ್ಲ ಅಂತೇಳಿ. ನನಗೆ ವಿಶ್ವಾಸ ಬರ್ತಕ್ಕ ಬಿಡುದಿಲ್ಲ ಅವ್ರು. ಹೋಗಿ ಬೆಳಿಗ್ಗೆ ಫ್ಯಾಕ್ಟ್ರಿ ಒಳಗೆ ಕುಂದ್ರುವಂಥದ್ದು. ಇಲ್ಲಿ ಸಕ್ಕರೆ ಬಿತ್ತು, ಏನಾಯ್ತು, ಪ್ರತಿ ದಿವಸ ಕ್ಷೇತ್ರದೊಳಗಿದ್ರಂದ್ರೆ ಆ ಉದ್ಯಮದ ಬಗ್ಗೆನೂ ಭಾಳ ಎನ್ಕ್ವೈರಿ ಮಾಡುವಂಥದ್ದು. ಅಂದರೆ ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಅವ್ರು ಆಗಿದ್ರು ಅನ್ನುವಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಉಮೇಶ್ ಕತ್ತಿ ಅವ್ರನ್ನ ಕೇವಲ ರಾಜಕೀಯ ವ್ಯಕ್ತಿಯಾಗಿ ಅಲ್ಲ, ಇಷ್ಟೇ ಅಲ್ಲ, ಅವರು ರಾಜಕಾರಣಿಯಾಗಿಯೂ ಕೂಡ ಅವ್ರಿಗೊಂದು ಬದ್ಧತೆ ಇತ್ತು, ಕಮಿಟ್ಮೆಂಟ್ ಇತ್ತು. ಆ ಬದ್ಧತೆ, ಕಮಿಟ್ಮೆಂಟು ಇವತ್ತಿನ ರಾಜಕಾರಣಿಗಳು ಇಲ್ಲ ಅನ್ನುವಂಥದ್ದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಯಾವ ರೀತಿ ಬದ್ಧತೆ ತಮ್ಮ ಕ್ಷೇತ್ರದ ಜನರ ಜೋಡಿ ಅಂತಂದ್ರೆ, ಅತ್ಯಂತ ಸಾಮಾನ್ಯ ಜನ ಬಂದ್ರೂ ಕೂಡ ಅವ್ರನ್ನ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ ಕರೆದು ಮಾತಾಡಿಸುವಂತ ಮತ್ತು ಅವರಿಗೆ ಹುಡುಗಾಟಿಕೆ ಮಾಡುವಂತ ಆ ಸಂಬಂಧ ಏನಿತ್ತಲ್ಲ, ಅನ್ಯೋನ್ಯತೆ, ಅದನ್ನ ನಾವು ನೆನಪು ಮಾಡ್ಕೊಂಡ್ರೆ ಬಹುಶಃ ಇದು ಎಲ್ಲರಿಗೂ ಆಗೋದಿಲ್ಲ ಅಂತ ಅನಿಸ್ತದೆ. ಪ್ರತಿ ಸೋಮವಾರ PLD ಬ್ಯಾಂಕ್ನೊಳಗೆ ಕುಂತು ಬೈಠಕ್ ಇರ್ತಿತ್ತು. ಅದು ಕುರ್ಚಿ ಹಾಕೊಂಡು ಕುಂದಿರ್ತಿಕ್ಕಿಲ್ಲ ಅವ್ರು. ಕೆಳಗ ಗಾದಿ ಮ್ಯಾಗ ಹಾಕೊಂಡು ಟಕ್ಕೆ ಹಾಕೊಂಡು ಕುಂತ್ರ ಅಂದ್ರೆ ಬೇಕಾದವ್ರು ಬರಲಿ, ಎಲ್ಲ ಸಮಸ್ಯೆ ಅಲ್ಲೇ ಸಾಲ್ವ್ ಮಾಡಿಬಿಡುದು. ಪ್ರತಿ ಸೋಮವಾರ ಕ್ಷೇತ್ರದೊಳಗಿದ್ರೆ ಸಾಯಂಕಾಲ ಅಲ್ಲೆಲ್ಲೋ ಮತ್ತು ಸಂಕೇಶ್ವರದಾಗ ಅಲ್ಲಿ IB ಒಳಗೆ ಹೋಗಿ ಕುಂತು ಜನರ ಸಮಸ್ಯೆ ಕೇಳುವಂಥ ಒಂದು ಬದ್ಧತೆ ಅವರಲ್ಲಿತ್ತು ಒಬ್ಬ ರಾಜಕಾರಣಿಯಾಗಿ. ಕೇವಲ ಕುಟುಂಬದ ಯಜಮಾನ, ಕೃಷಿಕ, ಉದ್ಯಮಿ ಮತ್ತು ರಾಜಕೀಯ ವ್ಯಕ್ತಿಯಾಗಿ ಅವರ ಬದ್ಧತೆ ಇಷ್ಟ ಅಲ್ಲ. ನಾನು ಅವ್ರ ಹಳಿ ಮನಿ ಇತ್ತಲ್ಲಿ, ಆ ವ್ಯಾಕ್ಸಿನ್ ಡಿಪೋ ಹತ್ತರ. ನಾನು ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿ ಅವ್ರ ಜೋಡಿ ಭಾಳ ಒಡನಾಟ ಇತ್ತು ನಾನು ಅಲ್ಲಿ ಹೋಗ್ತಾ ಇದ್ದೆ. ಬೆಳಗಿನ ಹೊತ್ತು ಅವ್ರ ಸ್ನೇಹಿತರದಾರ, ಅನೇಕ ಸ್ನೇಹಿತರು. ಅವ್ರೇನು ಭಾಳ ದೊಡ್ಡ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರನ್ನ ಅಭ್ಯಾಸ ಮಾಡಿದ್ದೆ. ಅವರೆಲ್ಲರ ಜೊತೆ ವಾಕಿಂಗ್ ಮಾಡುವಂಥದ್ದು,
ಸಾಯಂಕಾಲ ಬಂದ ಮನೆ ಎದುರುಗಡೆ ಕಟ್ಟಿ ಮೇಲೆ ಕುಂತು ಅವ್ರ ಜೋಡಿ ಹುಡುಗಾಟಿಕೆ ಮಾಡುವಂಥದ್ದು, ಅಲ್ಲಿ ಚುರುಮರಿ ತರಿಸುವಂಥದ್ದು. ಅಂದ್ರೆ ಆ ಕನೆಕ್ಷನ್ ಅವ್ರು ಕಡಿಮೆ ಮಾಡ್ಕೊಂಡಿರಲಿಲ್ಲ. ಅವ್ರ ಸ್ನೇಹಿತರ ಜೊತೆನೂ ಅಷ್ಟ ಆತ್ಮೀಯತೆಯಾಗಿ ಇರುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅವರು. ಅಂದ್ರೆ ಇವೆಲ್ಲ ಏನು ತೋರಿಸ್ತಾವಂದ್ರೆ ದಿವಂಗತ ಉಮೇಶಣ್ಣ ಕತ್ತಿ ಅವರು ಒಬ್ಬ ಸ್ನೇಹಿತರಾಗಿಯೂ ಕೂಡ ಜನಾನುರಾಗಿ ಆಗಿದ್ರು. ಕೇವಲ ಇಷ್ಟೇ ಅಲ್ಲ, ಈ ಜಿಲ್ಲೆಯ ಜವಾಬ್ದಾರಿ ಸಿಕ್ಕಾಗ ಅವರು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ತನ್ನ ಜೊತೆ ಇದ್ದವ್ರನ್ನ ಯಾವ ರೀತಿ ಬೆಳೆಸ್ಬೇಕನ್ನುವಂಥದ್ದು ಅವ್ರಿಗೆ ದೂರದೃಷ್ಟಿ ಇತ್ತು. ನಾನು ಕೂಡ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವು ಮತ್ತು ಬಹಳ ಕಠಿಣ ಕ್ಷೇತ್ರದಲ್ಲಿ ಇದ್ದಂಥವ್ರು ನಾವೆಲ್ಲ. ನಮ್ದೆಲ್ಲ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ. ಹೀಗಾಗಿ ಅಲ್ಲಿ ಬಂದು ನನ್ನನ್ನು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಲ್ಲಿಸಿ ನನಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಮಾಡಿ ಮತ್ತು ಎಷ್ಟು ಫ್ರೀ ಹ್ಯಾಂಡ್ ಬಿಟ್ಟಿದ್ರು ಅಂತಂದ್ರೆ, ಜಿಲ್ಲಾ ಪಂಚಾಯಿತಿ ಒಳಗೆ ನಾವು ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಅವ್ರು ಯಾವತ್ತೂ ನಾನು ಯಾಕಂತ ಕೇಳಲಿಲ್ಲ. 5 ವರ್ಷಗಳ ಕಾಲ ನಾವು ಯಾರನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮಾಡ್ತು ಅಂತ ಹೇಳಿದ್ರು ಅವ್ರಿಗೆ ಅವಕಾಶ ಕೊಟ್ಟರು. ಆದ್ರೆ ಹೇಳ್ತಿದ್ರು ಅವ್ರ ಸಲಹೆ, ಇದು ಸರಿಯಾಗೋದಿಲ್ಲ ನೋಡ, ನಾಳೆ ತೊಂದರೆ ಅದಿತ್ತು ಅಂತೇಳಿ. ಅವ್ರ ಮಾತು ಮೀರಿ ಒಂದು ಸ್ವಲ್ಪ ತೊಂದರೆನೂ ಆಗಿತ್ತು ನಮ್ಗೊಂದ್ಸಲ. ಆದ್ರೆ ಅವ್ರು ಹೇಳಿದ್ರು ತೊಂದರೆ ಆದ್ರೆ ನನ್ನ ಕಡೆ ಬರುವಂಗಿಲ್ಲ ಅಂತೇಳಿ. ಹೀಗಾಗಿ ಅವರ ಮಾರ್ಗದರ್ಶನನೂ ಮಾಡ್ತಿದ್ರು, ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು. ಈ ರೀತಿ ತಮ್ಮ ಜೊತೆ ಇರುವಂಥವರ ಜೊತೆಗೆ ನೇತೃತ್ವವನ್ನು ಬೆಳೆಸ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡಿದ್ರು. ಮತ್ತು ಕೇವಲ ಅಷ್ಟೇ ಅಲ್ಲ, ಅನೇಕ ಮುಖಂಡರ ಜೊತೆ ಬಹಳ ಒಡನಾಟ ಇತ್ತು ಅವ್ರಿಗೆ. ಡೆವಲಪ್ಮೆಂಟ್ ಕಾರ್ಯ ನಾನು ನೋಡ್ತೀನಿ, ಅವ್ರನ್ನ ನಿರಂತರವಾಗಿ ಡೆವಲಪ್ಮೆಂಟ್ ಕಾರ್ಯದ ಬಗ್ಗೆ ಕಳಕಳಿ ಇರ್ತಿತ್ತು ಅವ್ರಿಗೆ. ಈ ರಸ್ತೆ ನೀರು ಅದು ಇದು ಬಂದ್ರೆ ರಮೇಶನ ಕತ್ತಿಗಳವ್ರವ್ರು ಅಲ್ಲಿ ಹೋಗ್ರಿ ಯಾವ್ಯಾವ ನೋಡ್ರಲ್ಲಿ ಅಂತೇಳಿ, ಅವ್ರ ಜವಾಬ್ದಾರಿ ಕ್ಷೇತ್ರದ ಡೆವಲಪ್ಮೆಂಟ್ ಅಂತೇಳಿ. ಅದ್ರ ದೊಡ್ಡ ಪ್ರಾಜೆಕ್ಟ್ ಏನ್ರಿ ಇದ್ರೆ ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿ ನಾನೊಂದು 10 ಸಲ ಬಹುಶಃ ಯಾವುದಿದು ಹಿಡಕಲ್ ಜಲಾಶಯದ ಹತ್ರ ಕರ್ಕೊಂಡು ಹೋಗಿದ್ರು. ನೋಡ್ ಕಡಾಡಿ ಅವರ, ಈಗ ನಮ್ಮ ಜನ ಮೈಸೂರದ ಬೃಂದಾವನ ನೋಡಕ್ ಹೋಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನ ಮೈಸೂರು ಬೃಂದಾವನದ ಮಾದರಿ ಒಳಗ ಗಾರ್ಡನ್ ಇಲ್ಲೇ ನೋಡಬೇಕು. ನಮ್ಮ ಜನ ಡ್ಯಾಮಿನ ಹಿನ್ನೀರೊಳಗೆ ಬೋಟ್ನೊಳಗೆ ಓಡಾಡಿ ಬರ್ಬೇಕು. ನಮ್ಮ ಜನ, ನಮ್ಮ ರೈತರು ಓಡಾಡ್ಬೇಕಲ್ಲಿ ಅಂತ ಹೇಳಿ ಒಂದು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಅಲ್ಲಿ ಮಾಡಿರುವಂಥದ್ದನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಈ ರೀತಿ ಅಭಿವೃದ್ಧಿ ಪರವಾದಂಥ ಅವ್ರ ಚಿಂತನೆ ಇರಬಹುದು, ಸ್ನೇಹಿತರ ಜೊತೆ ಅವರು ಇರತಕ್ಕಂಥ ಒಡನಾಟ ಇರಬಹುದು, ತಮ್ಮ ಜೊತೆಗಿರ್ತಕ್ಕಂಥವ್ರನ್ನ ಬೆಳೆಸ್ತಕ್ಕಂಥ ದಾಡಿಸಿತನ ಇರಬಹುದು, ಕೃಷಿಕ ಇರಬಹುದು, ಕುಟುಂಬ ಜೊತೆ ಇರತಕ್ಕಂಥ ಒಡನಾಟ ಇರಬಹುದು. ನಾವು ಯಾವ್ದು ಹೇಳಿದ್ರೂ ಕಡಿಮೆ, ಅವರ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ನಾನು ಪ್ರಾರಂಭದೊಳಗೆ ಹೇಳಿದೆ. ಆದ್ರೆ ಒಂದು ಮಾತು ನನಗೆ ನೆನಪಾಗ್ತದೆ, ಯಾರಿಗೆ ಭಕ್ತಿ ಇರ್ತಕ್ಕಂಥ ಶಕ್ತಿ ಅದ ಅದು ಉಪಯೋಗ ಬರ್ತದೆ. ಕ್ಷೇತ್ರದ ಜನರ ಮೇಲೆ, ಜೊತೆಗಿರ್ತಕ್ಕಂಥವ್ರ ಮೇಲೆ ಭಕ್ತಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂದ್ರೆ ಅಂದ್ರೆ ಭಕ್ತಿ ಇರುವ ಶಕ್ತಿ ಅದು ಉಪಯೋಗ ಬರ್ತದೆ. ಅದ್ರ ಕೆಲವು ಶಕ್ತಿ ಹೆಂಗಾಗ್ಯಾವ ಅಂದ್ರೆ ಭಕ್ತಿ ಇಲ್ಲದ ಶಕ್ತಿ ಅದು ಅಪಾಯಕಾರಿ ಆಗ್ತದೆ. ಇವತ್ತು ಭಕ್ತಿ ಇಲ್ಲದ ಶಕ್ತಿನ ಭಾಳ ಆಗಿಬಿಟ್ಟದಾವ. ಹೀಗಾಗಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾ ನಾನು ಇಷ್ಟ ವಿನಂತಿ ಮಾಡುವಂಥದ್ದು, ಯಾವ ಉಮೇಶಣ್ಣ ಕತ್ತಿಯವರು ನಮ್ಮ ಜೊತೆಗೆ ಅವರ ದೈಹಿಕವಾಗಿ ಇಲ್ಲದಿದ್ದರು, ಅವರು ಮಾಡಿ ಹೋದಂಥ ಕೆಲಸಗಳು, ಅವ್ರು ನಡ್ಕೊಂಡಂಥ ರೀತಿ ರಿವಾಜುಗಳು ನಮ್ಮೆಲ್ಲರ ನಡುವೆ ಅದಾವೆ. ಹೀಗಾಗಿ ಆ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗ್ಯದ. ನಾನು ರಮೇಶಣ್ಣ ಕತ್ತಿಯವ್ರಿಗೆ ವಿನಂತಿಯನ್ನು ಮಾಡ್ತೀನಿ, ಈ ಕುಟುಂಬದ ಹಿರಿಯರಾಗಿ ಅವರಿದ್ದಾಗ ಅವರು ಭಾಳ ಜವಾಬ್ದಾರಿ ತಗೋತಿರ್ಲಿಲ್ಲ. ಅಂದ್ರೆ ಅಷ್ಟ ಕೆಲಸ ಮಾಡ್ತಿದ್ರು. ಏನಾರ ಭಾಳ ಡಿಸಿಷನ್ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಉಮೇಶಣ್ಣನ ಕೇಳ್ರಿ ಅಂತ ಹೇಳ್ತಿದ್ರು. ಹೀಗಾಗಿ ಅವರು ಭಾಳ ನಿರಾಳವಾಗಿದ್ರು. ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಇವತ್ತು ಈ ತಾಲೂಕು ಅಷ್ಟೇ ಅಲ್ಲ, ಈ ಜಿಲ್ಲೆಯ ನೇತೃತ್ವವನ್ನು ಕೂಡ ವಹಿಸ್ಕೊಳ್ಬೇಕಾದಂಥ ಸಂದರ್ಭ ಬಂತಂದ್ರೆ ತಾವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಉಮೇಶಣ್ಣ ಕತ್ತಿಯವ್ರ ಮೇಲೆ ಇಟ್ಟಂಥ ಪ್ರೀತಿಯ ಜನ ಇಡೀ ಜಿಲ್ಲೆಯಾದ್ಯಂತ ಅದಾರ. ಅದ್ರ ಉಪಯೋಗವನ್ನು ನಾವು ತಗೋಬೇಕಾಗ್ತದೆ, ಅವರಿಗೆ ನೇತೃತ್ವವನ್ನು ಕೊಡಬೇಕಾಗ್ತದೆ. ಭಗವಂತ ಸುದೈವದಿಂದ ನಿಮಗೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆರ್ಥಿಕವಾಗಿ ಶಕ್ತಿವಂತರದಿರಿ, ನೀವು ಅತ್ಯಂತ ಸಜ್ಜನ ರಾಜಕಾರಣಿ ಆಗಿದ್ದೀರಿ, ನಿಮಗೆ ಭಗವಂತ ಎಲ್ಲ ವ್ಯವಸ್ಥೆ ಕೊಟ್ಟ, ಜನ ಬೆಂಬಲದ, ಒಳ್ಳೆಯ ಮಾತುಗಾರರಾಗಿದ್ದೀರಿ, ಅಧ್ಯಯನ ಮಾಡಿದಿರಿ. ನೀವು ರಾಜ್ಯಸಭೆ ಲೋಕಸಭೆಯ ಸದಸ್ಯರಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ರಾಜಕೀಯ ಕ್ಷೇತ್ರದೊಳಗ ಏರಿಳಿತಗಳು ಬಂದೇ ಬರ್ತಾವ. ಆ ಎಲ್ಲ ಏರಿಳಿತಗಳನ್ನ ಮೆಟ್ಟಿ ನಿಂತು ಮತ್ತೊಂದ್ಸಲ ಎದ್ದು ನಿಲ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗ್ತದ ಅಂತಕ್ಕಂಥ ಮಾತನ್ನ ನಾನು ಯಾವತ್ತಂದ್ರ ಉಮೇಶಣ್ಣ ಕತ್ತಿಯವರು ಯಾವತ್ತು ನಮ್ಮನ್ನು ಬಿಟ್ಟು ಹೋದ್ರಲ್ಲ, ನಾನು ಅದ ದಿವಸ ಅವ್ರ ಜೊತೆಗೆ ಗಾಡಿಯೊಳಗೆ ಕುಂತಿದ್ದೆ. ಅವರ ಶವವನ್ನ ಅಂತಿಮ ಯಾತ್ರೆ ನಾವು ತಗೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗ
ನಾನು ಗಾಡಿಯೊಳಗೆ ಕೂತಿದ್ದು, ನಾನು ನೆನಪು ಮಾಡ್ತೀನಿ ಉಮೇಶನ್ ಅವ್ರಿಗೆ, ರಮೇಶನ್ ಅವ್ರಿಗೆ ನಾನು ನೆನಪು ಮಾಡಿದೆ. ಅವತ್ತು ನಮ್ಮೆಲ್ರಿಗೂ ಒಬ್ಬ ಮಾರ್ಗದರ್ಶಕ ಇದ್ರು, ಹಿರಿಯನ್ನ ಇದ್ರು. ನಿಮಗಂತೂ ಭಾಳ ಆತ್ಮೀಯವಾಗಿ ನೀವು ನಂಬಿದ್ರಿ, ನೀವು ಅವ್ರ ಮಾತಿಗೆ ಭಾಳ ಕಟ್ಟು ಬೀಳ್ತಿದ್ರಿ. ಅದರ ವಿನಂತಿ ಅದ, ನೀವು ಇನ್ಮೇಲೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ಅದಕ್ಕೆ ನೀವು ಸಿದ್ಧರಾಗಿರ್ಬೇಕನ್ನುವಂಥ ಮಾತನ್ನು ಅವತ್ತ ನಾನು ಹೇಳಿದ್ದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ನಡು ಗ್ಯಾಪ್ ಆಯ್ತು. ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾವುದೋ ರೀತಿಯಿಂದ ಕುಂತರು. ಆ ಕುಂತಂಥ ಸಮಯ ಯಾವ ರೀತಿ ಬದಲಾವಣೆ ಆಯ್ತು ಅನ್ನೋದು ನಮ್ಮ ಕಣ್ಣೆದುರಿಗೆ ಅದ. ಹೀಗಾಗಿ ಇವತ್ತು ಇಡೀ ಜನರ ಕನಸೇನದ, ಉಮೇಶಣ್ಣ ಕತ್ತಿ ಅವ್ರ ಮೇಲೆ ಇಟ್ಟಂಥ ಅಭಿಮಾನ ಏನದ, ಆ ಅಭಿಮಾನ ಕೇವಲ ಅಭಿಮಾನ ಆಗಿ ಮಾತಿನಲ್ಲೇ ಉಳಿಬಾರ್ದು, ಅದು ಕೃತಿಯೊಳಗೆ ಬರಬೇಕು, ಅದು ಜಿಲ್ಲೆಗೆ ನಿಮ್ಮ ನೇತೃತ್ವ ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉಮೇಶಣ್ಣ ಕತ್ತಿಯವರು ನಮ್ಮ ಮಧ್ಯೆ ಇಲ್ಲದಿದ್ರು ಕೂಡ ಅವರ ಆತ್ಮ ನಮ್ಮನ್ನು ನೋಡ್ತಾ ಇದೆ, ನನ್ನ ಜನ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇವತ್ತು ನೆನಪಿಟ್ಟುಕೊಂಡು ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರಬೇಕಾದ್ರೆ ಅವರಿಗೆ ನಾವು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿ, ಉಮೇಶ್ ಯಾರು ನಮ್ಮ ಮಾಳಿಯವರು ಒಂದು ಅತ್ಯುತ್ತಮವಾದಂಥ ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವ್ರನ್ನ ಕೇವಲ ಒಂದು ಪುಸ್ತಕದ ಕಟ್ಟಿಕೊಡ್ಲಾರದಂಥ ವ್ಯಕ್ತಿತ್ವ ಅವರು. ಅವರ ಸರಳ ಅಂದ್ರೆ ಹೃದಯದೊಳಗೆ ಏನದ ಅದನ್ನು ಡೈರೆಕ್ಟ್ ಹೇಳುವಂಥವ್ರು, ಅವ್ರು ಯಾವುದೂ ಮುಚ್ಚಿಡುವಂಥದ್ದು ಅವ್ರ ಕಡೆ ಇದ್ದೇ ಇರಲಿಲ್ಲ. ಅದರಿಂದ ಬಹಳಷ್ಟು ಸ್ಥಳ ತೊಂದರೆಗೂ ಒಳಗಾಗಿದ್ದಾರೆ. ನಾನು ಗಮನಿಸ್ತೀನಿ ಬಹಳಷ್ಟು ಸಲ, ಯಾವ ಉತ್ತರ ಕರ್ನಾಟಕದ ಕೂಗಿ ಎದ್ದಾಗ ನಾನು ಅವ್ರ ಜೊತೆಗೆ ಇದ್ದೆ. ನಾನು ಕೇಳಿದೆ ಯಾಕೆ ಬೇಕು ನಿಮ್ಗೆ ಅಂತೇಳಿ. ಅವ್ರು ಹೇಳಿದರು, ಲೆಕ್ಕ ಕೊಟ್ಟರು ನನಗೆ, ಎಷ್ಟು ಲಕ್ಷ ಕಿಲೋಮೀಟರ್ ಓಡಾಡಿದ ಹಳಿ ಬಸ್ ನಮಗೆ ಕಳಿಸ್ತಾರ, ವಿದ್ಯುತ್ ಉತ್ಪಾದನೆ ನಾವು ಮಾಡ್ತೀವಿ, ನಾವು ಬೆಂಗಳೂರಿಗೆ ಕಳಿಸ್ತೀವಿ, ನಮ್ಮ ಜನ ರಾತ್ರಿ ನೀರು ಹಾಸ್ಬೇಕಾಗೈತಿ, ರಾತ್ರಿ ಕರೆಂಟ್ ಕೊಡ್ತಾರೆ ನಮಗೆಲ್ಲ. ಈ ರೀತಿ ಡೆವಲಪ್ಮೆಂಟ್ನೊಳಗೆ ಏನು ತಾರತಮ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಅವ್ರು ಕೊಡ್ತಾ ಇದ್ರು. ಹೀಗಾಗಿ ಅವರ ಕನಸೇನದ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ಮಾಳಿಯವರ ಆ ಪುಸ್ತಕದಾಗ ಬರೆದಾರ. ಅವರಿಗೆ ಉತ್ತರ ಕರ್ನಾಟಕವನ್ನು ಒಡಿಬೇಕನ್ನುವಂಥ ಇಚ್ಛೆ ಇಲ್ಲದಿದ್ರು ಕೂಡ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಹೆಂಗೆ ವಂಚಿತ ಆಗೈತೆ ಅನ್ನೋದು ಸಾತ್ವಿಕ ಸಿಟ್ಟು ಅವರಲ್ಲಿತ್ತು, ಅದರಿಂದ ಆ ಮಾತು ಬರ್ತಿತ್ತು ಅನ್ನುವಂಥದ್ದು. ಅನೇಕ ಹೈಕಮಾಂಡ್ಗಳನ್ನು ಕೂಡ ಎದುರು ಹಾಕುವಂಥ ಸಂದರ್ಭ ಬಂತು ಆವತ್ತಿನ ದಿನದೊಳಗೆ. ನಾನು ಗಮನಿಸಿದ್ದೇನೆ ಅದನ್ನೆಲ್ಲ. ಅರೆ ಇವು ಯಾವುದು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದ್ದಂಥ ಸಂದರ್ಭದಲ್ಲಿ ಯಾರಿಗೆ ಕಾರದ, ಯಾರಿಗೆ ನೌಕರಿ ಮಾಡ್ತಾರ ಅವ್ರಿಗೆ BPL ಕಾರ್ಡ್ ಕೊಡೋದು ಬೇಡ ಅಂತೇಳಿ ಒಂದು ನಿರ್ಣಯ ತಗೊಂಡ್ರು. ಅದಕ್ಕೂ ಸಾಕಷ್ಟು ವಿರೋಧ ಆಯ್ತು. ಅದರ ದಾಡ್ಸಿತನದಿಂದ ನಿರ್ಣಯವನ್ನು ಜಾರಿ ಮಾಡುವಂಥ ಅವ್ರ ಕೆಲಸವನ್ನು ಮಾಡಿದರು. ಹೀಗಾಗಿ ಉಮೇಶ್ ಕತ್ತಿ ಅವರು ಏನು ಮಾತಾಡ್ತಿದ್ರು ಅದನ್ನು ಮಾಡ್ತಾ ಇದ್ರು, ಮತ್ತು ಒಳಗೊಂದು ಹೊರಗೊಂದು ಇರಲಿಲ್ಲ ಅವ್ರಿಗೆ. ಆದರೆ ಇವತ್ತು ಒಳಗೊಂದು ಬೇರೆ ಹೊರಗೊಂದು ಬೇರೆನೇ ಆಗಿದೆ ರಾಜಕಾರಣ. ಅವ್ರ ತಲೆಯಾಗ ಹಂಗೆ ಇರಲಿಲ್ಲ, ಒಳಗೂ ಅದೇ ಇತ್ತು, ಹೊರಗೂ ಅದೇ ಇತ್ತು. ಹೀಗಾಗಿ ಅವ್ರನ್ನ ಕಟ್ಟಿಕೊಡ್ತಕ್ಕಂಥ ಪುಸ್ತಕವನ್ನು, ಉತ್ತರ ಕರ್ನಾಟಕದ ಕನಸುಗಾರ ಉಮೇಶ್ ಕತ್ತಿ ಅನ್ನುವಂಥ ಪುಸ್ತಕವನ್ನು ಇವತ್ತೆಲ್ಲರೂ ನಮ್ಮ ಬಿಡುಗಡೆ ಮಾಡಿದಾರ. ಮತ್ತೊಂದು ಸಲ ನಾವು ಅದನ್ನು ಓದುವ ಮೂಲಕ ಮತ್ತು ಆ ವಿಚಾರಗಳನ್ನು ಜಾರಿಗೆ ತರುವ ಮೂಲಕ ಅವರಿಗೆ ನಾವು ನೆಮ್ಮದಿಯನ್ನು, ಶಾಂತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಇಲ್ಲಿ ಕರೆದು 4 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇನ್ನೊಂದು ನೆನಪು ಮಾಡ್ಕೋಬೇಕಾಗ್ತದೆ. ನಾನು ರಾಜ್ಯಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಜಿಲ್ಲೆಯೊಳಗೆ ಭಾಳ ದೊಡ್ಡ ಕಾಂಪಿಟೇಷನ್ ಇತ್ತು. ರಮೇಶಣ್ಣ ಕತ್ತಿಯವರು ಟಿಕೆಟ್ ಕೇಳ್ತಾ ಇದ್ರು, ನಮ್ಮ ಜಿಲ್ಲೆಯ ಹಿರಿಯ ನೇತಾರರಾದಂಥ ಪ್ರಭಾಕರ್ ಕೋರೆ ಅವರು ಟಿಕೆಟ್ ಕೇಳ್ತಾ ಇದ್ರು. ಆಕಸ್ಮಿಕ ನನಗೆ ಟಿಕೆಟ್ ಕೊಟ್ಟರು ಪಾರ್ಟಿಯವರು. ನನಗನಿಸ್ತು, ನಾನು ಕೇಳೇ ಇರಲಿಲ್ಲ, ನನಗೆ ಕೊಟ್ಟರು, ನಾನು ಅವ್ರ ಜೊತೆಗೇ ಇದ್ದೆ, ಅವ್ರೇನು ತಪ್ಪು ತಿಳ್ಕೊತಾರೇನೋ, ನಾನೇನೋ ಟಿಕೆಟ್ ಸಲುವಾಗಿ ಲಾಬಿ ಮಾಡಿದ್ದೀನಿ ಅಂತೇಳಿ ತಪ್ಪು ತಿಳ್ಕೊತಾರೇನೋ ಅಂತ ನನ್ನ ಮನುಷ್ಯನಾಗ. ಆದ್ರೆ ಉಮೇಶನ ಕತ್ತಿಯವ್ರ ಫೋನ್ ಬಂತು, ರಮೇಶನ ಕತ್ತಿಯವ್ರದ್ದು ಫೋನ್ ಬಂತು, ಕಂಗ್ರ್ಯಾಚುಲೇಷನ್ ಹೇಳ್ರಿ, ಅಭಿನಂದನೆ ಹೇಳ್ರಿ. ಹೇಳಿ ಏನು ಹೇಳ್ರಿ ಅಂದ್ರೆ, ನಮ್ಮ ಜಿಲ್ಲೆಗೆ ಸಿಕ್ಕದ, ನಮ್ಮವಾಗ ಸಿಕ್ಕದ, ನಾನು ಭಾಳ ಅಭಿಮಾನ ಪಡ್ತೀನಿ, ನಾವು ಬೆಂಗಳೂರಾಗದು, ನಿನಗೆ ಗಾಡಿ ಎಷ್ಟು ಬೇಕು, ಎಷ್ಟು ಜನ ಬರ್ತೀರಿ, ನಾವಿಲ್ಲೆಲ್ಲ ಪೇಪರ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀವಿ, ವಕೀಲರದಾರ ಅಂತೇಳಿ ಉಮೇಶನ ರಮೇಶನ ನನ್ನ ಜೋಡಿ ನಿಂತು ನಾಮಿನೇಷನ್ ಕೊಟ್ಟು ನನಗೆ ಬೆನ್ನು ತಟ್ಟುವಂಥ ಕೆಲಸ ಕೂಡ ಅವತ್ತು ಮಾಡಿದ್ರು ಅನ್ನುವಂಥದ್ದು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ. ಹೀಗಾಗಿ ನಾವು ಯಾರ್ಯಾರು ಅವರ ಉಪಯೋಗವನ್ನು ತೊಗೊಂಡಿದ್ದೀವಿ ಅವರೆಲ್ಲರೂ ನಾವು ಅವರ ಸಲುವಾಗಿ ಏನಾದರೂ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಯವ್ರಿಗೆ ಹೇಳ್ತೇನೆ. ನಮಸ್ಕಾರ.